ಉಡುಪಿಯ ನಿಟ್ಟೂರಿನಲ್ಲಿರುವ ಕಿದಿಯೂರು ಲಾರ್ಡ್ಸ್ ಇಂಟರ್ನ್ಯಾಷನಲ್ ಶಾಲೆಗೆ ಆಗಮಿಸಿದ ಪುತ್ತಿಗೆ ಶ್ರೀಪಾದರನ್ನು ಭವ್ಯವಾಗಿ ಸ್ವಾಗತಿಸಲಾಯಿತು. ಶ್ರೀಪಾದರು ಆವರಣದಲ್ಲಿರುವ ನಾಗದೇವರಿಗೆ ಆರತಿಯನ್ನು ಮಾಡಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಪುತ್ತಿಗೆ ಶ್ರೀಪಾದರಿಗೆ ಶಾಲೆಯ ಮುಖ್ಯಸ್ಥರಾದ ಭುವನೇಂದ್ರ ಕಿದಿಯೂರು ಇವರು ಗುರುವಂದನೆ ಸಲ್ಲಿಸಿದರು. ನಂತರ ಪುತ್ತಿಗೆ ಶ್ರೀಪಾದರು ಭುವನೇಂದ್ರ ಕಿದಿಯೂರು ಇವರಿಗೆ ಶ್ರೀ ಕೃಷ್ಣಾನುಗ್ರಹ ಪ್ರಶಸ್ತಿ ನೀಡಿದರು. ಪರ್ಯಾಯ ಅಂದರೆ ಅದು ಏನಂತ ಹೇಳಲಿಕ್ಕೆ ಆಗೋದಿಲ್ಲ. ಇಂಥ ಪರ್ಯಾಯ ನಮ್ಮ ಲೈಫ್ನಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಅಚ್ಚುಕಟ್ಟು, ಅಣ್ಣ ತಮ್ಮ ಕೂಡಿ ಆ ಮ್ಯಾನೇಜ್ಮೆಂಟ್, ಆ ಊಟ, ಎಲ್ಲರೂ ಬೇರೆ ದೇವಸ್ಥಾನದವರು. ನಮ್ಮದು 20,000 ಜನ ಬಂದರು, ನಮ್ಮದು 40,000 ಜನ ಬಂದರು. ಇವರಲ್ಲಿ ಬಾಪ್ರೆ, ಇವತ್ತು 50ಕ್ಕಿಂತ ಜಾಸ್ತಿ, 50,000ಕ್ಕಿಂತ ಜಾಸ್ತಿ ಜನ ಬಂದು ಊಟ ಮಾಡಿ ಹೋದರೂ ಕೂಡ ಪೇಪರ್ನಲ್ಲಿ ಪ್ರಚಾರ ಇಲ್ಲ. ಅಂಥ ಸ್ವಾಮಿಯವ್ರದ್ದು ಇವರದ್ದು ಪ್ರೋಗ್ರಾಮ್. ಯಾವ ಪರ್ಯಾಯದಲ್ಲಿ ನಾನು ಎಲ್ಲ ಪರ್ಯಾಯವನ್ನು ಅಟೆಂಡ್ ಮಾಡಿದ್ದೇನೆ. ಆದರೆ ಅದೇನು ಆಶ್ಚರ್ಯವಲ್ಲ. ನಾವು ಸ್ವಾಮಿಗಳಾಗಿ ಪೀಠಾಧಿಪತಿಗಳಾಗಿ ಮಾಡಬೇಕಾದದ್ದು ಅದು ನಮ್ಮ ಕರ್ತವ್ಯವೇ ಆಗಿದೆ. ನಮ್ಮ ಕರ್ತವ್ಯಕ್ಕಿಂತ ಹೆಚ್ಚಿನದ್ದನ್ನು ನಾವೇನು ಮಾಡಲಿಲ್ಲ. ಆದರೆ ಭುವನೇಂದ್ರ ಕಿದಿಯೂರವರು ಒಬ್ಬ ಇಂಡಿವಿಜುವಲ್, ಒಬ್ಬ ವೈಯಕ್ತಿಕ ಒಂದು ನೆಲೆಯಲ್ಲಿ ಮಾಡಿದ ಸಾಧನೆ ಅದು ಬಹಳ ಶ್ರೇಷ್ಠವಾದ ಸಾಧನೆ. ನಾವು ಪೀಠಾಧಿಪತಿಗಳಾಗಿ ಈ ಕಾರ್ಯಗಳನ್ನು ಮಾಡದೆ ಹೋದರೆ ನಮ್ಮದು ಕರ್ತವ್ಯ ಲೋಪ ಆಗ್ತದೆ. ಆದರೆ ಭುವನೇಂದ್ರ ಕಿದಿಯೂರು ಇಷ್ಟೆಲ್ಲ ಸಾಧನೆ ಮಾಡದೆ ಹೋಗಿದ್ದರೆ ಕರ್ತವ್ಯ ಲೋಪ ಏನೂ ಆಗೋದಿಲ್ಲ. ಆದರೆ ಅವರು ಸ್ವಂತ ಒಂದು ಇಚ್ಛೆಯಿಂದ ಇವತ್ತು ಒಬ್ಬ ಉದ್ಯಮಿಯಾಗಿ ಈ ಎಲ್ಲ ಸೇವಾ ಕಾರ್ಯಗಳನ್ನು ಮಾಡುವುದನ್ನು ನೋಡಿದಾಗ ನಮಗೆ ಭುವನೇಂದ್ರ ಕಿದಿಯೂರೇ ಒಂದು ಸ್ಫೂರ್ತಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಅನೇಕ ಜನ ಧನಿಕರನ್ನು ನಾವು ನೋಡಿದ್ದೇವೆ. ಆದರೆ ಇಷ್ಟು ಸೇವಾ ಕಾರ್ಯಗಳನ್ನು ದಾತ ದುರ್ಲಭ ಅಂತೇಳಿ, ಮನುಷ್ಯಾಣಂ ಸಹಸ್ರೇಶು, ಸಾವಿರಾರು ಜನರಲ್ಲಿ ಒಬ್ಬ ಶೂರ ಬರಬಹುದು, ಒಬ್ಬ ವಕ್ತಾ ಬರಬಹುದು. ಆದರೆ ದಾತ ಭವತಿವಾನವ, ದಾನ ಮಾಡುವ ಬುದ್ಧಿ ಬರಬೇಕಾದರೆ ಅದು ಪಕ್ವತೆ ಇದ್ದರೆ ಮಾತ್ರ ಸಾಧ್ಯ. ಆ ರೀತಿ ಇವತ್ತು ಸಮಾಜ ಸೇವೆಗೆ, ದೇವರ ಸೇವೆಗೆ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರನ್ನು ಬಲವಾಗಿ ನಂಬಿ ಅದನ್ನು ಕ್ರಿಯಾರೂಪದಲ್ಲಿ ಮಾಡಿ ತೋರಿಸಿದಂತಹ ನಮ್ಮ ಭುವನೇಂದ್ರ ಕಿದಿಯೂರವರ ಸಾಧನೆ ಅದು ಅತ್ಯಂತ ಗಣನೀಯವಾದಂಥ ಸಾಧನೆ. ಬೇರೆಯವರು ಕೂಡ ಅದನ್ನು ಅನುಸರಿಸಬಹುದಾದಂಥ